ಆಕಾಶನೇ ತೋರಿಸಿದರೆ, ಆಕಾಶ ತೋರಿಸಿ ನಾವು ಕತ್ತೆತ್ತಷ್ಟರಲ್ಲಿ ಕೆಳಗಡೆ ಬಾವಿ ಕಾಣಿಸ್ತಾ ಇದೆ ನಮಗೆ. ಏನಪ್ಪ ಅಂದರೆ, ನಾವು ನೋಡಿದಾಗ ದೊಡ್ಡ ಗಾತ್ರ ಅಂತ ಕೊಟ್ಟಿದ್ದಾರೆ, ಅದು ದೊಡ್ಡ ಗಾತ್ರ ಅಲ್ಲ, ಅದು ಬಾವಿ, ನಮ್ಮನ್ನು ಬಾವಿಗೆ ಕೆಡವುತ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೇಳೋರಿಗೆ ಕಲ್ಯಾಣ ಕರ್ನಾಟಕ, ಮೈಸೂರು ಸೇರಿದಂತೆ ಕಲ್ಯಾಣ ಕರ್ನಾಟಕವನ್ನು ನಾನು ತುಂಬ ಚೆನ್ನಾಗಿ ಡೆವಲಪ್ ಮಾಡಲಿಕ್ಕೆ ಅಭಿವೃದ್ಧಿ ಕಡಿಮೆ ಆಗಿದೆ. ಪಂಚ ಗ್ಯಾರಂಟಿಗಳಿಗೆ ಜಾಸ್ತಿ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿಯಿಂದ ಯಾರಿಗೆ ಉಪಯೋಗ ಆಗ್ತಾಯಿದೆ? ನೀವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ನಿಮಗೆ ಉಪಯೋಗ ಆಗ್ತಾಯಿದೆ. ಇದು ಪಂಚ ಗ್ಯಾರಂಟಿನ ನಮ್ಮ ಮಹಿಳೆಯರಿಗೆ ಒತ್ತು ಕೊಟ್ಟು ಅಭಿವೃದ್ಧಿಗೆ ಕುಂಠಿತ ಆಗುವಂತಹ ನನ್ನ ಅನಿಸಿಕೆ. ಇದು ನನ್ನ ವೈಯಕ್ತಿಕ. ಇದು ಯಾವುದೇ ರಾಜಕಾರಣದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಇಷ್ಟೊಂದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿಯನ್ನು ಕುಂಠಿತ ಮಾಡೋದು ನಮಗೆ ಇದು ಶೇಮ್ ಅನಿಸುತ್ತೆ. ಇದು ಕೆಟ್ಟ ಬಜೆಟ್ ಆಗಿದೆ. ಇದು ಬಜೆಟಿಂದನೇ ನಾವು ನಿರೀಕ್ಷೆ ಮಾಡಿದ್ವಿ ನಾಳೆ ಇದನ್ನು ತೆಗಿತಾರೆ, ಅವರಿಗೆ ಅಡ್ಮಿನಿಸ್ಟ್ರೇಷನ್ ನಡೆಸೋಕ್ಕಾಗಿಲ್ಲ. ಈಗ ಎಲ್ಲ MLAಗಳು ಪ್ರತಿ ಸಲನೂ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ, ರೋಡ್ ಆಗಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ MLAಗಳು. ಇಂಥದನ್ನೆಲ್ಲ ನಾವು ನೋಡಿದ್ವಿ. ಇದಕ್ಕೂ ಮುಂಚೆ ಇವತ್ತಿನ ನೆನ್ನೆ ಬಜೆಟಲ್ಲಿ ಅವ್ರು ಹೇಳ್ತಾರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು. ನೀವು ಮೈಸೂರಿನಲ್ಲೇ ಕಳೆದ ಬಾರಿನೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕೊಟ್ಟು ಸೂಪರ್ ಸ್ಪೆಷಾಲಿಟಿ ಕೊಟ್ಟಿದ್ದೀರಾ. ಈಗ ಎಲ್ಲಿದೆ ರಿಕ್ರೂಟ್ಮೆಂಟ್? ಎಲ್ಲಿದೆ? ಡಾಕ್ಟರ್ಸೇ ಇಲ್ಲ ಅಲ್ಲಿ. ಕೇವಲ 10% ಡಾಕ್ಟರ್ಸ್ ಇಟ್ಕೊಂಡು ನೀವು ಉದ್ಯೋಗನೇ ಸೃಷ್ಟಿ ಮಾಡಿದೆ, ನರ್ಸಸ್ ಇಲ್ದೇ, ಎಕ್ವಿಪ್ಮೆಂಟ್ಸ್ ಇಲ್ದೇ ನೀವೇನು ಹಾಸ್ಪಿಟಲ್ ನಡೆಸ್ತೀರಾ? ಪೇಷಂಟ್ಗಳ ಅವಸ್ಥೆ ನೋಡೋಕ್ಕಾಗ್ತಾ ಇಲ್ಲ. ನೀವು ರಿಕ್ರೂಟ್ಮೆಂಟೇ ಮಾಡ್ದೇ ನೀವು ಟೆಂಡರ್ ಕೊಟ್ಕೊಂಡು ಔಟ್ಸೋರ್ಸ್ ಕೊಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀರಾ. ನಿಮ್ಮ ಆಡಳಿತ ಎಷ್ಟು ಕೆಟ್ಟ ವ್ಯವಸ್ಥೆ ಇದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲೂ ನೆಲಕಚ್ಚಿದೆ. ನಿಮ್ಮದು ಶಿಕ್ಷಣದಲ್ಲಿ ಇನ್ನು ಯೂನಿವರ್ಸಿಟಿಗಳು ಗುದ್ಗೆ ಬಿದ್ದಿದೆ. ಯೂನಿವರ್ಸಿಟಿ ಬಗ್ಗೆ ವಿಶ್ವವಿದ್ಯಾನಿಲಯ ಏನು ಅನ್ನೋ ಕನಸು ಕೂಡ ನಿಮಗಿಲ್ಲ. ಜೊತೆಗೆ ನಮ್ಮ ಮಕ್ಕಳಿಗೆ ಏನು ಭವಿಷ್ಯ ರೂಪಿಸುವಂತಹ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ನೀವು ಹೇಳಿದ್ರಲ್ಲಿ ಫೇಲ್ ಆಗಿದ್ದಾರೆ. ಈ 3 ಅವಕಾಶಗಳನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರೆ ಸಾಮಾಜಿಕ ನ್ಯಾಯ ಸಿಕ್ತಿತ್ತು. ಬಜೆಟ್ ಇವರ 17ನೇ ಬಜೆಟು ಎಲ್ಲ ಬಜೆಟ್ಗಿಂತನೂ ಕೆಟ್ಟ ವ್ಯವಸ್ಥೆ ರೀತಿಯಲ್ಲಿ ನಮಗೆ ಕಾಣಿಸಿದೆ. ಧನ್ಯವಾದ.